ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಿಕ್ಕು ಸ್ಕೂಲಿಗೆ ರೆಡಿಯಾಗಿ ನಿಂತಾಳು. ಚಿಕ್ಕುನ್ ಹಾಲು ಬಿದ್ದೈತಿ ನೋಡ್ರಿ. ಆಲ್ರೆಡಿ ಆದ್ರೆ ಅದು ಹಾಲು ಮುಂದಿನ ಬಿದ್ದೈತಿ, ಆದ್ರೆ ಹಿಂದಿನ ಒಂದು ಆಲ್ರೆಡಿ ಬರಾಕ್ ರೆಡಿ ಆಗೈತಿ. ಅಂದ್ರೆ ಬಂದೈತೆ ಅದು ಆಲ್ರೆಡಿ ಅರ್ಧ ನೋಡಿ. ಈಕೆ ತೋರ್ಸಾತ ಈಕಿನ. ಗುಡ್ ಮಾರ್ನಿಂಗ್ ಚರು. ಬೆಳಗ್ಗೆ ಎದ್ದ ಒಂದೆರಡು ಕಾರ್ಬಾರ್ ಮಾಡಿದಾಳು, ನನ್ನ ಕಡೆ ಬಡಿಸ್ಕೊಂಡು ಬೆಳಗ್ಗೆ ಎದ್ದ. ಚರು ಇನ್ನೂ ರೆಡಿ ಆಗಿಲ್ಲ. ಸರಿ, ಚಿಕ್ಕು ರೆಡಿ ಆಗ್ಯಾಳು. ಟೈಮ್ ಇನ್ನು 7:56 ಆಗೈತಿ. 7:30ಗೆ ರೆಡಿಯಾಗಿ ಕೂತಾಳೆ ಚಿಕ್ಕು, ಹೌದಿಲ್ಲ? ಇವಾಗ ನಾನು ಜಸ್ಟ್ ಜೀರಾ ವಾಟ್ರ್ ಕುಡಿದ್ನು. ಇನ್ನು ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ನೋಡೋದು. ಇವತ್ತು ಕನ್ನಡ ಪದ ಪರೀಕ್ಷೆ ಐತೆ ನೋಡು ಚಿಕ್ಕು. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ನಿಮ್ಮ ಏನೈತಿ? ಎಕ್ಸಾಮ್ ಐತಿ? ಹ್ಞೂ ಹೌದು. ಇಲ್ಲಿ ಇವಾಗ ಅವಲಕ್ಕಿ ನೆನೆಸಿ ಒಗ್ಗರಣೆ ಕೊಡಾತನ ಅವಲಕ್ಕಿ ಮಾಡಕ್ಕೆ. ಇವಾಗ ಇಲ್ಲಿ ಅವಲಕ್ಕಿ ರೆಡಿ ಮಾಡೋ. ಸ್ವಲ್ಪ ಗೋಧಿ ಕತ್ತಿ ಏನಾಯಿತು ನೋಡ್ತಾನೆ, ಯಾಕಂದ್ರೆ ಆ ಗೋಧಿನ ಸ್ವಲ್ಪ ವಾಶ್ ಮಾಡಬೇಕು. ಹಾಗಾಗಿ ವಾಶ್ ಮಾಡಿ ಒಣಗಿ ಹಾಕ್ತಾನೆ ನೋಡ್ತಾನೆ. ನೋಡ್ರಿ ಗೋಧಿ ಎಲ್ಲ ಸ್ವಚ್ಛ ವಾಶ್ ಮಾಡಿ ಒಣಗಿ ಹಾಕಿನೋ. ಅದರದ್ದು ಕಸ ನೋಡ್ಬೇಕು ರಿಲೇಟ್ ನೋಡಿ. ಇಷ್ಟು ಕೊನೆ ಎಲ್ಲ ಹೊಲಸು ಮಾಡ್ತದ. ಈಗ ಬರೀ 1 ಕಿಲೋ ಅಷ್ಟು ಹೊಂಡೈತಿ ಹೊಲಸ. ಇಲ್ಲಾದರೆ ಅದನ್ನು ನೋಡೋಕ್ಕಾಗಲಾಗಿತ್ತು, ಗೋಧಿ ಆ ಥರ ಆಗಿದ್ದವ. ಅದಕ್ಕಾಗಿ ಇಟ್ಟುకొని ಅದಾವಿನ್ನು ಒಂದು ಬೀಸನ ಆಗ್ತೈತಿ. ಸೊ ವೇಸ್ಟ್ ಮಾಡೋಕೆ ಮನಸ್ಸಾಗಲಿಲ್ಲ, ಅದಕ್ಕೆಲ್ಲ ತೊಳೆದು ಹಾಕಿನು. ಇವಾಗ ಬರ್ರಿ ಹೂವು ಹತ್ತಿತ್ತು, ದೇವರಿಗೆ ಹೂವು ಹಾಕಿ ಚಹಾ ಮಾಡೋಣ. ನಾಷ್ಟ ತಯಾರು ಮಾಡಿಟ್ಟನ ಹೋಗಿದ್ನು, ಆದರೆ ಅವ್ರದ್ದು ಇನ್ನೂ ಜಗಕ್ಕಾಗೇ ಇಲ್ಲ. ಹಂಗೆ ದೇವರಿಗೆ ಕಳ್ಸಕ್ಕೆ ಹಾಕಿನು. ಹೂವು ಹೋದ ವರ್ಷ ಅಂತಿರಲಿಲ್ಲ, ಹಾಗಾಗಿ ಹೂವು ತರೋಕ್ಕಾಗೇ ಇಲ್ಲ. ಇವಾಗ ಚಹಾ ಮಾಡೋಕ್ಕಿಟ್ಟ ನಾಷ್ಟ ಮಾಡೋಣ. ಇಲ್ಲೇ ನಮ್ಮ ಚರು ನಾಷ್ಟ ಮಾಡ್ಸಾತೇನೆ. ಈಗ ನಮ್ಮ ಚರು ಲಿಪ್ಸ್ಟಿಕ್ ಹಂಗಸ್ಕೊಂಡ ನೋಡ್ರಿ. ಸ್ಕೂಲ್ ಡ್ರೆಸ್ ಅದೆಲ್ಲ ಹಾಕ್ಕೊಂಡು ರೆಡಿ ಆಗ್ಯಾಳಿ. ನಾನು ನಾಷ್ಟ ಮಾಡಿ ಚಹಾ ಕುಡಿದ್ನು, ಆಮೇಲೆ ಈಕಿ ನಾಷ್ಟ ಮಾಡಿಸ್ಕೊಂಡು ಕೂತೇನೆ. ಟೈಮ್ ಆಗೈತಿ 9 to. ಚರುನ್ ಟಿಫಿನ್ ಅಟ್ ರೆಡಿ ಮಾಡಿ ಕಳಿಸ್ಬೇಕು. ಹಾಂ, ಇಲ್ಲೇ ಬಾಂಡೆಲ್ಲ ಬೆಳ್ಕೊನು. ಇದು ಮುಸ್ರಿ ತೆಗೆದಿಟ್ಟೇನು. ಇದು ಈಗ ಚರುಗೆ ದೋಸೆ ಮಾಡಿಕೊಟ್ಟಿನು ಟಿಫಿನ್ಗೆ. ಸೊ ಇಲ್ಲಿ ಟಿಫಿನ್ ರೆಡಿ ಆಗೈತಿ. ನಮ್ಮ ಚರು ಇದನ್ನು ಆಟ ಆಡ್ಕೊತ ನಿಂತಾಳೀಗ. ಸೊ ಇವತ್ತು ಫ್ರಿಜ್ ಕ್ಲೀನ್ ಮಾಡಬೇಕು. ಸೊ ಫ್ರಿಜ್ ಕ್ಲೀನ್ ಮಾಡ್ತಾನೋ, ಆಮೇಲೆ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡ್ತಾನೆ. ಇವಾಗ ಈ ಥರ ಎಲ್ಲ ಫ್ರಿಜ್ ಒಳಗಿಂದೆಲ್ಲ ಪೂರ್ತಿ ತೆಗ್ದೇನು. ಇಲ್ಲೇ ಬೇಡದ್ದೆಲ್ಲ ಇಟ್ಟೇನು, ಬೇಕಾದೆಲ್ಲ ಈ ಕಡೆ ಇಟ್ಟೇನು. ಆಮೇಲೆ ಇವನ್ನೆಲ್ಲ ವಾಶ್ ಮಾಡ್ಕೋಬೇಕೀಗ. ಅಲ್ಲಿ ಎಷ್ಟು ಅದಾವು ಅದನ್ನೆಲ್ಲ ವಾಶ್ ಮಾಡ್ಕೊಂಡು ಇದನ್ನೆಲ್ಲ ಸ್ವಚ್ಛಂಗೆ ಒರೆಸ್ಕೊಂಡು ಇವಾಗ ಕ್ಲೀನ್ ಮಾಡ್ಕೋತಾನೆ. ಇವಾಗ ನೋಡ್ರಿ ಫ್ರಿಜ್ ಒಳಗಿಂದೆಲ್ಲ ಫುಲ್ ಕ್ಲೀನ್ ಆಗೈತಿ. ಫುಲ್ಲೆಲ್ಲ ತೊಳೆದ ಚೆಂದಂಗೆ ಇಟ್ಟೇನೀಗ. ಆಮೇಲೆ ಇಲ್ಲಿ ಮ್ಯಾಗಿಂದ ಇದು ಎಲ್ಲ ಕ್ಲೀನ್ ಆಗೈತಿ. ಇದನ್ನೆಲ್ಲ ತೆಗೆದಿಟ್ಟೇನು. ಇವಾಗ ಇದನ್ನೆಲ್ಲ ಸಾಮಾನುಗಳು ಹತ್ರಾಗ ಜೋಡಿಸ್ಕೋತೇನೋ. ಆಮೇಲೆ ಇದು ಹೊರಗೆ ಒಗದ ಇದಟ್ಟು ಕಸ ಹೊಡ್ಕೋತೇನೋ. ಇಲ್ಲೆಲ್ಲ ಫುಲ್ ಕ್ಲೀನ್ ಆಗೈತಿ. ನಮ್ಮ ಚರು ನೋಡ್ರಿ ಇಲ್ಲಿ ಈ ಎಗ್ ತೊಗೊಂಡಿಲ್ಲ. ಹೊಡಿತಿ ಚರಿ, ಅದನ್ಯಾಕೆ ತೊಗೊಂಡು ಎಗ್ ತೊಗೊಂಡು ಹಾಕಿ ಟ್ರೇ ಒಳಗಿಂದ. ಇಲ್ಲೆಲ್ಲ ಇಟ್ಟೇನು ಸಾಮಾನುಗಳು, ಇದನ್ನೆಲ್ಲ ತೆಗೆದು ಜೋಡಿಸಿಡ್ತೇನೋ. ಅವ್ರ ಪಾಪ ಬರೋ ತರಕಾರಿಯಾಕ ಹಾಕಿನ ಕಳಿಸಿ ಇವನ್ನೆಲ್ಲ ತೆಗೆದಿಡ್ತಾನೆ. ಇವಾಗ
ಫ್ರಿಜ್ ಕ್ಲೀನಿಂಗಲ್ಲೂ ಎಲ್ಲ ಆಯಿತು, ಎಲ್ಲ ತೆಗೆದೂ ಇಟ್ಟೇನು. ಇವಾಗ ನೋಡ್ರಿ ಅಷ್ಟು ಕ್ಲೀನಾಗಿ ಕಾಣತೈತಿ. ಇವಾಗ ರೊಟ್ಟಿ ಮಾಡಬೇಕು. ಸೊ ರೊಟ್ಟಿ ಮಾಡತ್ತೇನು. ರೊಟ್ಟಿ ಮಾಡಿ ಇವಷ್ಟು ಬಾಂಡೆ ಅದಾವೆ, ಅದನ್ನ ತೊಳ್ಕೊಂಡು ಇದು ಮುಸ್ರಿ ಚಲ್ಲೆ ಅವಷ್ಟು ಬಾಂಡೆ ತೊಳ್ಕೊತೇನು. ಪಲ್ಯ ಸಾಂಬಾರು ಅಂತೂ ಐತಿ. ಇವಾಗ ರೊಟ್ಟಿ ಮಾಡಿ ಆಮೇಲೆ ಮಧ್ಯಾಹ್ನ ಟೈಮ್ನಾಗ ರೈಸ್ ಮಾಡ್ತಾನೆ. ಇವಾಗ ಓಕೆ, ನಾನು ಒಣಗಿ ಹಾಕಿ ಬಂದೇನು. ಅಡುಗೆ ಕೆಲಸನೂ ಕಿಚನ್ ಕ್ಲೀನಿಂಗಲ್ಲೂ ಎಲ್ಲ ಮುಗೀತು. ರೊಟ್ಟಿ ಮಾಡಿ ಬಾಂಡೆ ಎಲ್ಲ ಬೆಳ್ಕೊಯ್ನು. ಇವಾಗ ಎಲ್ಲ ಕ್ಲೀನ್ ಮಾಡೇನು. ನೋಡ್ರಿ, ಇದು ಅಕ್ಕಿ ಚೀಲ, ಇದು ಇಲ್ಲಿ ಇಟ್ಟೇನು. ಯಾಕಂದರೆ ಇದನ್ನು ಗೋಧಿ ಒಣಗಿದೆಲ್ಲ ಆದ್ಮ್ಯಾಗ ಆಮೇಲೆ ಅಕ್ಕಿ ಜಂಜಾಟಕ್ಕೆ ಹಿಡಿಯೋದು. ನೋಡ್ರಿ, ಮೊನ್ನೆ ಏನದ ಸಂತಿ ಇಲ್ಲ, ಅದಕ್ಕೆ ಹಣ್ಣುಗಳಿಲ್ಲ ಮನ್ಯಾಗ, ಖಾಲಿ ಆಗ್ಯಾವು. ಇನ್ನು ಬುಧವಾರನ ತರಬೇಕು. ಇಲ್ಲೇ ಇವಾಗ ಅಬ್ಯಾಕಸ್ ಸ್ವಲ್ಪ ಕೆಲಸ ಐತಿ, ಅದನ್ನು ಮುಗಿಸ್ಕೋತಾನೆ. ಸುಸ್ತಾಯ್ತು ಇಷ್ಟು ಮಾಡೋದ್ರೊಳಗಾಗೆ. ಸ್ವಲ್ಪ ಕೂತ ಇದನ್ನಷ್ಟು ಕೆಲಸ ಮುಗಿಸ್ಕೊಂಡ್ರೆ ಕೆಲಸ ಮುಗ್ದಂಗೆ ಆಗ್ತೈತಿ. ಇವಾಗ ಕುಕ್ಕರ್ ಇಟ್ಟೇನು. ಆಮೇಲೆ ಸ್ವಲ್ಪ ಅಬ್ಯಾಕಸ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಯ್ನು. ಇವಾಗ ಒಂದೆರಡು ಪ್ರಿಂಟ್ ತೆಗಿಬೇಕು. ನಾನು ಪ್ರಿಂಟ್ ತಗೋತೇನು. ನಾ ಇಲ್ಲೇ ಗಿಡಗಳಿಗೆ ನೀರು ಬಿಡಾತೇನು. ನಮ್ಮ ಚಿಕ್ಕು ಚರು ಇಬ್ಬರು ಇಲ್ಲೇ ಸೈಕಲ್ ಆಟ ಆಡತ್ತಾರು. ಇವತ್ತಿನ ಈ ಲಾಗ್ನ ನಾ ಇಲ್ಲಿಗೆ ಏನು ಮಾಡ್ತೇನೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ನನ್ನ ಚಾನಲ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದಾಗ ಸಿಗ್ತೀನೋ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ಲಾಗ್, ಬಾಯ್.